ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಚಿನ್ಮಯ್ ಅಫಿಷಿಯಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ಕ್ವಿಕ್ ಅಂಡ್ ಈಸಿಯಾಗಿ ಮಾಡುವಂಥ ಟೊಮೆಟೊ ರಸಮ್ 10 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ. ಫ್ರೆಂಡ್ಸ್, ಟೊಮೆಟೊ ರಸಮ್ ಅಂತ ಹೇಳಿದ ತಕ್ಷಣ ಫಸ್ಟ್ ನಮಗೆ ಮೇನ್ ಆಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ ಟೊಮೆಟೊ. 4 ಟೊಮೆಟೊ ಬಾಯ್ಲ್ ಮಾಡಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಬೇಯಿಸಿದ ನೀರು ಇರುತ್ತಲ್ಲ, ಅದನ್ನು ಮಿಕ್ಸಿ ಜಾರಲ್ಲಿ ರುಬ್ಬಿರೋ ಮಿಕ್ಸಿ ಜಾರ ಪ್ಯೂರಿ ಹಾಳಾಗದೆ ಇರಲಿ ಅಂತ ಆ ನೀರನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಅಂತ ಜೀರಿಗೆ ಮತ್ತೆ ಸಾಸಿವೆ, ಈ ಡಬ್ಬದಲ್ಲಿ ನಮಗೆ ಬೇಕಾಗಿರೋದು ಜೀರಿಗೆ ಮತ್ತೆ ಸಾಸಿವೆ, ಒಂದು 2 ಚಮಚದಷ್ಟು ಧನಿಯಾ ಪುಡಿ, 1.5 ಚಮಚದಷ್ಟು ಖಾರ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಬೆಲ್ಲ. ಹುಳಿ ಏನಾದ್ರೂ ಕಡಿಮೆ ಅನ್ಸಿದ್ರೆ ಮೇಲಿಂದ ನಂಗೆ ಹುಣಸೆ ಹುಳಿ ಕಿವುಚ್ ಹಾಕೊಳಕ್ ಸ್ವಲ್ಪ ನನ್ಗೆ ಲೇಸಿನೆಸ್, ಹುಣಸೆ ಹುಳಿ ಹಾಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ. ನಾನು ಲೆಮನ್ ಹಿಂಡ್ಬಿಡ್ತೀನಿ. ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಹಸಿ ಮೆಣಸಿನಕಾಯಿ ಲಾಸ್ಟಿಗೆ ಕುದಿಯುವಾಗ ಉದುರಿಸ್ಲಿಕ್ಕೆ, ಇದು ಏನು ಕೊತ್ತಂಬರಿ ಸೊಪ್ಪು, ಜಜ್ಜಿದೊಂದು 8 ಎಸಳು ಬೆಳ್ಳುಳ್ಳಿ, ಚಾಪ್ಡ್ ಆನಿಯನ್ಸ್, ಮತ್ತೆ ಹಿಂಗಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ. ಆಮೇಲೆ ಉಪ್ಪು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನಾವು ಟೊಮೆಟೊ ರಸಮ್ ಹೇಗೆ ಮಾಡೋದು ಕ್ವಿಕ್ ಆಗಿ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಓಕೆ, ಪಾತ್ರೆ ನಾನು ಸ್ವಲ್ಪ ಹೊತ್ತು ಮೊದಲೇ ಇಟ್ಟಿದ್ದೆ, ಹಂಗಾಗಿ ಅದು ಒಂದು 4 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಸಾಸಿವೆ ಹಾಕಿದ್ದೀನಿ, ಸಾಸಿವೆ ಸಿಡಿತಾ ಇದೆ. ಇವಾಗ ಅದಕ್ಕೇನೆ ಜೀರಿಗೆ ನಾನು ಎಲ್ಲದಕ್ಕೂ ಹಾಕ್ತೀನಿ, ಯಾಕಂದ್ರೆ ಜೀರಿಗೆ ಆರೋಗ್ಯಕ್ಕೂ ಒಳ್ಳೇದು ಅಂತ. ಫ್ಲೇವರ್ ಚೆನ್ನಾಗಿ ಬರ್ಲಿ ಅಂತ ಫಸ್ಟ್ ನಾನು ಕರ್ಬೇವಿನ ಸೊಪ್ಪಿಗಿಂತ ಮೊದಲು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಅದಕ್ಕೇನೆ ನೋಡಿ ಚಟಪಟ ಅಂತ ಸಿಡಿತಾ ಇದೆ, ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ. ಅದಕ್ಕೆ ಹಸಿಮೆಣಸಿನ್ಕಾಯಿನೂ ಹಾಕೊಂಡ್ಬಿಡೋಣ. ಓಕೆನಾ? ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಇರೋದ್ರಿಂದ ನೀವು ಖಾರ ಪುಡಿ ಸ್ವಲ್ಪ ಹಾಕೊಂಡ್ರು ಸಾಕು. ಇವಾಗ ನಾನು ಅದಕ್ಕೇನೆ ಆನಿಯನ್ ಹಾಕೋತಾ ಇದ್ದೀನಿ. ಎಲ್ಲ ಒಟ್ಟಿಗೆನೆ ಬಾಡಿಸ್ಕೋಬಹುದು ನಿಮಗೆ. ಇದೊಂದು 5 ನಿಮಿಷಕ್ಕೆಲ್ಲ ಚೆನ್ನಾಗಿ ಬಾಯ್ಲ್ ಆಗ್ಬಿಡುತ್ತೆ, ತುಂಬಾ ಬೇಗ ಅದು ಫ್ರೈ ಆಗುತ್ತೆ. ಬರೀ ಇದಕ್ಕೆ ಏನೆಲ್ಲ ಹಾಕೊಂಡಿದೀನಿ ಅಂತ ನೋಡಿದೀರಾ? ನೋಡಿ, ಇವಾಗ ಇದು ಚೆನ್ನಾಗಿ ಬಾಡಿದೆ, ಕಾಣಿಸ್ತಾ ಇದೆಯಾ? ಅಂದ್ರೆ ಫ್ರೈ ಆಗಿದೆ. ಇವಾಗ ಇದಕ್ಕೆ ಟೊಮೆಟೊ ಪ್ಯೂರಿನ ಹಾಕೋಬೇಕು. ಅದು ಒಂದು 3 ಮಿನಿಟ್ಸ್ ಅಲ್ಲೇ ಫ್ರೈ ಆಗಿ ಹೋಗಿದೆ. ಇದು ಟೊಮೆಟೊ ಬಾಯ್ಲ್ ಆಗೋದಕ್ಕೆ ಒಂದು 3 ಮಿನಿಟ್ಸ್ ಸಾಕು, 2 ವಿಸಿಲ್ ತೆಗೆಸ್ಕೊಂಡ್ರೆ ಸಾಕು ಇದನ್ನ. ಆಯ್ತಾ? ಇವಾಗ ಹಾಕ್ತಾ ಇದ್ದೀನಿ ಅದಕ್ಕೆ. ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಅದಕ್ಕೆ ನೀರ್ ಹಾಕೋತೀನಿ ನಾನು. ನೀರು ಅಂದ್ರೆ ಬೇಯಿಸಿಟ್ಟಿದ ನೀರ್ ಇದೆಯಲ್ಲ, ಅದನ್ನೇ ನಾನು ಹಾಕೋತಾ ಇರೋದು ಇದಕ್ಕೆ. ಎಕ್ಸ್ಟ್ರಾ ಇದು ಬೇಯಿಸಿಟ್ಟಿದ್ ನೀರು, ಮಿಕ್ಸಿದನ್ನು ಆಡಿಸ್ಕೊಂಡು ಇಟ್ಕೊಂಡಿದೀನಿ ನಾನು, ವೇಸ್ಟ್ ಮಾಡೋದ್ ಬೇಡ ಅಂತ. ಇದಕ್ಕೆ ನೀವು ಎಷ್ಟು ಬೇಕಾದ್ರೂ ನೀರ್ ಆಡ್ ಮಾಡ್ಕೋಬಹುದು. ಧನಿಯಾ ಪುಡಿ ಮತ್ತೆ ಅಚ್ಕಾರದ ಪುಡಿ ಹಾಕ್ತಿವಲ್ವಾ ಇದಕ್ಕೆ, ಹಾಗಾಗಿ ಅದು ಕನ್ಸಿಸ್ಟೆನ್ಸಿ ತುಂಬಾ ತಿಕ್ಕಾಗೂ ಬರುತ್ತೆ. ನೋಡಿ, ಮತ್ತೆ ಒಂದು ಬೌಲಷ್ಟು ನೀರ್ ಹಾಕೋತಾ ಇದ್ದೀನಿ ನಾನು. ಕುದಿಲಿ ಇದು. ಕುದಿಯುವಾಗ ಏನೇನ್ ಹಾಕ್ಬೇಕು ಅಂತ ಮತ್ತೆ ತೋರಿಸ್ತೀನಿ ನಿಮಗೆ ನಾನು. 1-2 ನಿಮಿಷಕ್ಕೆಲ್ಲ ಕುದಿಯುತ್ತೆ. ಫ್ರೆಂಡ್ಸ್, ಇದು ಟೊಮೆಟೊ ರಸಮ್ ಇದೆಯಲ್ಲ, ಇದು ಶೀತಕ್ಕೆ ಸಹ ಮಾಡ್ಕೋಬಹುದು ನೀವು. ಇದೇ ಟೊಮೆಟೊ ರಸಮ್ಗೆ ನೀವು 4 ಕಾಳು ಮೆಣಸನ್ನ ಚೆನ್ನಾಗಿ ಪುಡಿ ಮಾಡಿ ಹಾಕೊಂಡ್ರಿ ಅಂತಂದ್ರೆ ಈ ಚಳಿ ಟೈಮಿಗೆ ತುಂಬಾ ಚೆನ್ನಾಗಿರುತ್ತೆ. ನಾವ್ ಇದಕ್ಕೆ ಹಪ್ಪಳ ಮಾಡ್ಕೋತೀವಿ, ನೀವು ಬೇಕಿದ್ರೆ ಆಮ್ಲೆಟ್ ಮಾಡ್ಕೋಬಹುದು, ಚಿಕನ್ ಕಬಾಬ್ ಮಾಡ್ಕೋಬಹುದು, ಅಥವಾ ತುಂಬಾ ಲೇಟಾಗಿ ಬರ್ತಾ ಇದ್ದೀರಾ ಮನೆಗೆ ಅಂತ ಅಂದ್ರೆ ಪಟ್ ಅಂತ ಟೊಮೆಟೊ ರಸಮ್ ಮಾಡಿ ರೈಸ್ ಮಾಡ್ಕೊಂಡು ಆನ್ ದ ವೇ ಬರ್ತಾ ಕಬಾಬ್ ಪಾರ್ಸಲ್ ತಗೊಂಡ್ ಬಂದು ಬಿಸಿ ಬಿಸಿ ಊಟ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ಇದು ಕುದೀತಾ ಇದೆಯಲ್ವಾ, ಇದಕ್ಕೆ ನಾನು ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ಓಕೆ, ಇದಕ್ಕೆ ನಾನು ಇವಾಗ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಧನಿಯಾ ಪುಡಿ ಒಳ್ಳೆ ರುಚಿ ಬರುತ್ತೆ. ರಸಮ್ ಪೌಡರ್ ಹಾಕೋತಾರೆ ಎಲ್ಲಾರುವೆ. ಆಕ್ಚುಲಿ ರಸಮ್ ಪೌಡರ್ ಇಂದಾನೆ ಟೇಸ್ಟ್ ಬರುತ್ತೆ ಅಂತಾನು ಇಲ್ಲ. ನೀವು ಧನಿಯಾ ಪುಡಿ ಮತ್ತೆ ಅಚ್ಕಾರದ ಪುಡಿ ಹಾಕೊಂಡು ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟ್ ಬರುತ್ತೆ ಇದು. ಆಕ್ಚುಲಿ ಹೇಗ್ ಮಾಡಿದ್ರಿ ರಸಮ್ ಅಂತ ಎಲ್ರು ರೆಸಿಪಿ ಕೇಳ್ಬೇಕು, ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದ್ಸಾರಿ ಟ್ರೈ ಮಾಡಿ ನೋಡಿ, ಸುಮ್ನೆ ಹೇಳ್ತಾ ಇಲ್ಲ ನಾನು. ಅರ್ಧ ಚಮಚದಷ್ಟು ಟರ್ಮರಿಕ್ ಪೌಡರ್ ಹಾಕಿದ್ದೀನಿ ನಾನು. ಬೆಲ್ಲ ಹಾಕೋಬೇಕು. ಬೆಲ್ಲ ಸ್ವಲ್ಪ ಸಿಹಿ ಬಂದ್ರೆ ಚೆನ್ನಾಗಿರುತ್ತೆ, ಅದಕ್ಕೇನೆ
ಬೆಲ್ಲ, ಒಂದಷ್ಟು ಬೆಲ್ಲ, ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿ ನೋಡಿಕೊಂಡು ಹಾಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಸಿಹಿ ಜಾಸ್ತಿ, ಅದಕ್ಕೆ ನಾನು ಹಾಕಿದ್ದೀನಿ. ಈ ಕುದೀತಿರೋದಕ್ಕೇನೆ ನೀವು ಹಿಂಗನ್ನು ಹಾಕೊಳ್ಳಿ. ಕೆಲವರು ಒಗ್ಗರಣೆಗೆ ಹಾಕೋತಾರೆ, ಹಾಗೂನು ಮಾಡ್ಬೋದು. ಟಾಟಾ ಅವ್ರದ್ದು ಹಿಂಗ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಇಷ್ಟ ಹಾಕೊಂಡ್ರೆ ಸಾಕು. ಒಂದ್ ಚಿಟ್ಕಿ 2 ಚಿಟ್ಕಿ ಅಷ್ಟು ಹಾಕೊಂಡ್ರೆ ಸಾಕು. ನೀವು ಗಮ್ ಅಂತ ಇರುತ್ತೆ ಅದು. ರುಚಿಗೆ ತಕ್ಕಷ್ಟು ಉಪ್ಪು. ಮನೇಲಿ ಉಪ್ಪು ಸ್ವಲ್ಪ ನಾವು ಕಡಿಮೆನೆ ತಿಂತೀವಿ. ನಾನು 1 ಚಮಚ ಹಾಕೊಳ್ಳೋದು. ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ಆಕ್ಚುಲಿ ಇಷ್ಟಕ್ಕೆ 1 ಚಮಚ ಸಫಿಶಿಯೆಂಟ್ ಇನಫ್. ಸ್ವಲ್ಪ ನಂಗೆ ಹುಳಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಆಕ್ಚುಲಿ ನಾವು 5 ಟೊಮೆಟೊ ಮಾಡಿರೋದು, ಮೀಡಿಯಂ ಸೈಜ್ ಇದ್ದು 5 ಟೊಮೆಟೊ ಯೂಸ್ ಮಾಡಿರೋದು. ಈಗ ಅದಕ್ಕೆ ನಾನು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಹುಣಸೆ ಹುಳಿನೂ ಹಾಕೋಬಹುದು, ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಹುಣಸೆ ಹುಳಿನೂ ಆ್ಯಡ್ ಮಾಡ್ಕೋಬಹುದು. ಬಟ್ ನಿಂಬೆಹಣ್ಣು ಹಾಕೊಂಡ್ರೆ ಅದೊಂಥರ ಬೇರೆ ತರನೇ ಟೇಸ್ಟ್ ಬರುತ್ತೆ. ನೋಡಿದ್ರ ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆ. ಆ ಕುದೀತಾ ಇರೋದಕ್ಕೆ ನೀವು ನೀಟಾಗಿ ಹೀಗೆ ಕೊತ್ತಂಬರಿ ಸೊಪ್ಪು ಕುದಿಯುವಾಗನೇ ಉದುರಿಸ್ಬೇಕು. ಆಕ್ಚುಲಿ ಒಗ್ಗರಣೆ ಟೈಮಲ್ಲೂ ಒಂದಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಬಹುದು, ಅದು ಬೇರೆ ತರ ರಸಮ್. ಅದು ಇನ್ನೊಂದಿನ ಹೇಳ್ಕೊಡ್ತೀನಿ ನಾನು ಆ ರೆಸಿಪಿನ. ಇದು ಕ್ವಿಕ್ ರೆಸಿಪಿ ಅಲ್ವಾ? ನೋಡಿ, ಗಮ್ ಅಂತ ಕೊತ್ತಂಬರಿ ಸೊಪ್ಪಿದ ಘಮ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆಯ್ತು. ಹೀಗೆ ಚೆನ್ನಾಗಿ ಕುದಿಯುವಾಗ ಅದನ್ನ 1-2 ಕುದಿ ಚೆನ್ನಾಗಿ ಬರ್ಲಿ, ಆಯ್ತಾ? ಒಮ್ಮೆ ಚೆನ್ನಾಗಿ ಅದು ಕುದಿಲಿಕ್ಕೆ ಶುರು ಆದಾಗ ಕೊತ್ತಂಬರಿ ಸೊಪ್ಪು ಹಾಕಿ 1-2 ಸಾರಿ ಹೀಗೆ ಅದನ್ನ ಆಡಿಸಿ ಅದನ್ನ ಲಿಡ್ ಕ್ಲೋಸ್ ಮಾಡಿ ಇಟ್ಟು ಬಿಡುವ. ನೋಡಿ ಫ್ರೆಂಡ್ಸ್, ರುಚಿಯಾದ ಟೊಮೆಟೊ ರಸಂ ಖಾಲಿ 10-15 ನಿಮಿಷದಲ್ಲಿ ಮಾಡಿದ್ದು ಸವಿಯಲು ಸಿದ್ಧ. ನೋಡೋಣ ಮಮ್ಮಿ ಏನ್ ಹೇಳ್ತಾರೆ, ಕೇಳ್ಕೊಂಬರೋಣ ಬನ್ನಿ. ಸರಿ, ಕೈ ನಡೆ. ಬಹಳ ಚೆನ್ನಾಗಿದೆ. ಬಿಸಿ ಹೇಳಿ ಮಾಡ್ಸಿದಂತ ರಸಂ ತರ ಇದೆ ಇದು. ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು. ಹಾಗಿದ್ರೆ ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ಇದೇ ತರವಾದ ರುಚಿಕಟ್ಟಾದ ಈಸಿ, ತುಂಬಾ ಕಡಿಮೆ ಸಮಯದಲ್ಲಾಗುವಂತಹ ಅಡಿಗೆಗಳು ಬೇಕಾ? ಮತ್ತೊಮ್ಮೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ.